ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕ್ರಿಸ್ತೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ಶುಭವಾರ್ತೆ ಎಂಬ ಕಾರ್ಯಕ್ರಮವನ್ನು ನೋಡುತ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ಕೂಡ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಅದಕ್ಕೆ ಆಧಾರವಾಗಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರು ಯೆಹೋಶುವನಿಗೆ ತಿಳಿಸುವಂಥ ಮಾತುಗಳು ಈಗ ಓದಿದಂಥ ವಾಕ್ಯ ಭಾಗ. ಯೆಹೋಶುವನ ಮುಂದೆ ಒಂದು ದೊಡ್ಡ ಸವಾಲಿದೆ, ತಡೆಗಳಿದೆ. ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಹೋಗಬೇಕು. ಅದರ ಮಧ್ಯದಲ್ಲಿ ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಅದೇ ವಾಗ್ದಾನವನ್ನು ಇಂದು ನಮಗೆ ದೇವರು ಹೇಳುತ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಕೂಡ ದೊಡ್ಡ ಸವಾಲುಗಳಿರಬಹುದು, ದೊಡ್ಡ ಅಗತ್ಯತೆಗಳಿರಬಹುದು. ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಿಮ್ಮ ಸಂಗಡ ಇರುತ್ತೇನೆ. ನಾವು ನಂಬಿರುವ ದೇವರು ಯಾರು ಗೊತ್ತಾ ದೇವ ಮಕ್ಕಳೇ? ನಮ್ಮನ್ನು ಕೈ ಬಿಡದ ಯೇಸು, ನಮ್ಮೊಂದಿಗೆ ಇರುವಂಥ ಯೇಸು, ನಮ್ಮನ್ನು ತೊರೆಯದ ಯೇಸು, ನಮ್ಮ ಜೊತೆಯಲ್ಲಿ ಇರುವಂಥ ಯೇಸು. ಹೌದು, ದೇವರು ನುಡಿದಂತೆ ಮಾಡುವ ದೇವರು. ಮನುಷ್ಯನ ಹಾಗೆ ಸುಳ್ಳು ಹೇಳುವವರಲ್ಲ ದೇವರು. ನಿಮ್ಮ ಜೊತೆ ಇರುತ್ತೇವೆ ಅಂತ ಹೇಳಿದವರು ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ಯಾರೂ ಇರುವುದಿಲ್ಲ. ಯಾರು ಕೈ ಬಿಟ್ಟರು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದವರು ಎಲ್ಲ ನಮ್ಮ ಕೈಯನ್ನು ಬಿಟ್ಟು ಬಿಟ್ಟಿದ್ದಾರೆ. ಆದರೆ ನಮ್ಮನ್ನು ಕೈ ಬಿಡದೆ ಕೊನೆಯವರೆಗೂ ನಮ್ಮೊಂದಿಗೆ ಇರುವವರು ಯೇಸು ಮಾತ್ರ. ನಮ್ಮ ಪ್ರೀತಿಗೆ ಪಾತ್ರರಾದವರು ಕೆಲವು ಸಾರಿ ನಮ್ಮನ್ನು ಬಿಟ್ಟು ಹೋದಾಗಲೂ ನಮ್ಮನ್ನು ಪ್ರೀತಿಸಿದ ಯೇಸು ನಮ್ಮನ್ನು ಬಿಡಲಿಲ್ಲ. ನಾವು ಎಷ್ಟೋ ಸಾರಿ ದೇವರನ್ನು ದುಃಖಪಡಿಸಿ ಪೇತ್ರನ ಹಾಗೆ ದೂರ ಹೋದ ದಿನಗಳು ಅಧಿಕ. ಆ ಸಮಯದಲ್ಲಿ ಕೂಡ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಶಿಷ್ಯರ ಹಾಗೆ ಅನೇಕ ಸಾರಿ ಬೆನ್ನು ತೋರಿಸಿ ಓಡಿ ಹೋದಾಗಲೂ ಆತನು ನಮ್ಮನ್ನು ಕೈ ಬಿಡಲಿಲ್ಲ. ಹೌದು ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ಕೈ ಬಿಡದ ದೇವರಾಗಿದ್ದಾನೆ. ಹಾಗಾದರೆ ದೇವರು ಯಾವ ಕಾರ್ಯಗಳಲ್ಲಿ ನಮ್ಮನ್ನು ಕೈ ಬಿಡುವುದಿಲ್ಲ ಅಥವಾ ಯಾವ ಸಂಗತಿಗಳು ನಮ್ಮನ್ನು ಕೈ ಬಿಡುವುದಿಲ್ಲ? ದೇವರ ಕೃಪೆ ನಮ್ಮನ್ನು ಬಿಡುವುದಿಲ್ಲ. ನಾವು ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ, ಕೃಪೆಯಿಂದಲೇ ನೆಲೆ ನಿಂತಿದ್ದೇವೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಾಕ್ಯ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಎಷ್ಟು ಒಂದು ಒಳ್ಳೆಯ ವಾಗ್ದಾನ ನೋಡ್ರಿ. ದೇವರ ವಾಕ್ಯ ಹೇಳ್ತದೆ, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿದರು ಕೂಡ, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ದೇವರು ನಮ್ಮನ್ನು ಕೈ ಬಿಡದ ಹಾಗೆ ಕೃಪೆಯುಳ್ಳವನಾಗಿದ್ದಾನೆ. ಕಾರಣ ಆತನು ಕೃಪೆಯುಳ್ಳ ದೇವರಾಗಿದ್ದಾನೆ. ನಮ್ಮ ಜೊತೆಯಲ್ಲಿದ್ದವರು ನಮ್ಮ ಜೊತೆಯಲ್ಲಿಲ್ಲ. ನಮ್ಮ ಜೊತೆ ಪ್ರಯಾಣ ಆರಂಭಿಸಿದವರು ಅನೇಕರು ಇವತ್ತು ನಮ್ಮ ಪ್ರಯಾಣದಲ್ಲಿ ಇಲ್ಲ. ಆದರೆ ಈ ಲೋಕದಲ್ಲಿ ಎಲ್ಲವೂ ತಾತ್ಕಾಲಿಕ. ಅಳಿದು ಹೋಗುವ ಲೋಕದಲ್ಲಿ ಅಳಿದು ಹೋಗದೆ ನಮ್ಮನ್ನು ಕೈ ಬಿಡದೆ ಇರುವಂಥದ್ದು ದೇವರ ಕೃಪೆ ಮಾತ್ರ. ಅದಕ್ಕೆ ಬೈಬಲ್ ಹೇಳ್ತದೆ, ಈ ಕೃಪೆಯು ದೇವರು ದಿನ ದಿನವೂ ನಮಗೆ ಹೊಸದಾಗಿ ಕೊಡ್ತಾರಂತೆ. ಪ್ರಲಾಪಗಳು 3ನೇ ಅಧ್ಯಾಯ 22-23ನೇ ವಾಕ್ಯ ನೋಡ್ರೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ನೋಡ್ರಿ, ಬೆಟ್ಟಗಳು ಸಾಧಾರಣವಾಗಿ ಬಿಟ್ಟು ಹೋಗುವುದಿಲ್ಲ, ಗುಡ್ಡಗಳು ಕದಲುವುದಿಲ್ಲ. ಆದರೆ ಒಂದು ವೇಳೆ ಕದಲಿದರೂ ಕದಲುತ್ತಾವೆ, ಆದರೆ ದೇವರ ಕೃಪೆ ನಮ್ಮನ್ನು ಬಿಟ್ಟು ಹೋಗದು.
ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳ ಹಿಂದೆ ಆ ಕೊಡಗು ಪ್ರದೇಶದಲ್ಲಿ ಮತ್ತು ಕೆಲವೊಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಬಂದು ಕೆಲವೊಂದು ಗುಡ್ಡಗಳೇ ಬಿದ್ದು ಹೋಗಿಬಿಟ್ಟಿದೆ, ಕೆಲವೊಂದು ಬೆಟ್ಟಗಳೇ ಕರಿಗಿ ಹೋಗಿಬಿಟ್ಟಿದೆ. ನೋಡ್ರಿ, ಆದ್ರಿಂದ ದೇವರ ವಾಕ್ಯ ಹೇಳುತ್ತದೆ, ಬೆಟ್ಟಗಳು ಕದಲಿದರು, ಗುಡ್ಡಗಳು ಒಂದು ವೇಳೆ ಮರೆಯಾದರೂ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದು. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರ ಕೃಪೆ ನಿಮ್ಮನ್ನು ಬಿಡೋದಿಲ್ಲ. ಆ ಕೃಪೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ, ಆ ಕೃಪೆಯಲ್ಲಿ ನೆಲೆಯಾಗಿರ್ರಿ, ಆ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಪೌಲನಿಗೆ ಒಂದು ಬಲಹೀನತೆ ಇತ್ತು, ಅದು ಹೋಗಬೇಕೆಂಬುದಾಗಿ 3 ಸಾರಿ ಪ್ರಾರ್ಥಿಸಿದ. ದೇವರು ಹೇಳಿದರು, ಪೌಲನೇ ನನ್ನ ಕೃಪೆ ಸಾಕು. ಹೌದು ಪ್ರಿಯ ದೇವ ಮಗುವೆ, ನಿನ್ನ ಎಲ್ಲ ಪರಿಸ್ಥಿತಿಗೂ, ಎಲ್ಲ ಸನ್ನಿವೇಶಕ್ಕೂ ಆ ದೇವರ ಕೃಪೆ ಹೊಂದಿದ್ದರೆ ಸಾಕು. ಆ ಕೃಪೆ ನಿನ್ನ ಜೊತೆಯಲ್ಲಿದ್ದರೆ ಎಲ್ಲವೂ ಇದ್ದಂತೆ. ಆತನ ಕೃಪೆ ನಮ್ಮನ್ನು ಬಿಡುವುದಿಲ್ಲ. ಎರಡನೇದಾಗಿ, ದೇವರ ಸಮಾಧಾನದ ಒಪ್ಪಂದ ನಮ್ಮನ್ನು ಬಿಡುವುದಿಲ್ಲ. ಏಷಯ 54:10 ವಾಕ್ಯ ನೋಡ್ರಿ, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನ ಕರುಣಿಸುವ ಕರ್ತನು ಅನ್ನುತ್ತಾನೆ. ದೇವರು ನಮ್ಮೊಂದಿಗೆ ಮಾಡಿಕೊಂಡಿರುವ ಒಪ್ಪಂದ ಒಂದು ಸಮಾಧಾನದ ಒಪ್ಪಂದ, ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಈ ಸಮಾಧಾನದ ಒಪ್ಪಂದವನ್ನು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ದೇವರು ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡ್ರು. ಇಸ್ರಾಯೇಲರೊಂದಿಗೆ ದೇವರು ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡ್ರು. ಅನೇಕ ಸಾರಿ ದೇವರು ಅವರನ್ನು ಶತ್ರುವಿನ ಕೈಗೆ ಒಪ್ಪಿಸಿಕೊಟ್ರು. ಇದರ ಮಧ್ಯದಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾರೆ, ನನ್ನ ಸಮಾಧಾನದ ಒಪ್ಪಂದ ಬಿಟ್ಟು ಹೋಗದು. ಈ ಪ್ರಪಂಚವು ಸಮಾಧಾನವಿಲ್ಲದೆ ಕಷ್ಟಪಡ್ತಾ ಇದೆ. ನಮಗೆ ಸರಿ ಸಮಾನವಾಗಿರುವವರ ಜೊತೆ ನಾವು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ತೇವೆ, ಆದರೆ ಮರಗಿಡಗಳ ಜೊತೆಗೆ ಅಥವಾ ಮಣ್ಣು ಹುಳದ ಜೊತೆಗೆ ಯಾರು ಒಪ್ಪಂದ ಮಾಡಿಕೊಳ್ಳೋದಿಲ್ಲ. ಆದರೆ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವರು ಅಲ್ಪವಾದ ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡಿರುವುದು ಒಂದು ಅದ್ಭುತವೇ ಸರಿ. ಆ ಒಪ್ಪಂದ ಒಂದು ಸಾರಿ ಆದರೆ ಕದಲದು. ಯೋಹಾನ್ ಬರೆದ ಸುವಾರ್ತೆ 14:27 ವಾಕ್ಯದಲ್ಲಿ ನೋಡ್ತೇವೆ, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ. ದೇವ ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲವಿರುವಾಗ, ಕಹಿಯಾದ ಅನುಭವ, ಕಠಿಣ ವಾರ್ತೆಗಳು ನಿಮ್ಮ ಹೃದಯವನ್ನು ಹಿಂಡುವಾಗ, ನೀವು ಮೌನವಾಗಿ ಕರ್ತನ ಪಾದದ ಬಳಿಗೆ ಬಂದು ಆತನು ನಿನ್ನೊಂದಿಗೆ ಮಾಡಿಕೊಂಡ ಸಮಾಧಾನದ ವಾಗ್ದಾನವನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆತನ ಹೆಸರೇ ಸಮಾಧಾನದ ಪ್ರಭು. ಒಂದು, ಆತನ ಕೃಪೆ ನಮ್ಮನ್ನು ಬಿಡೋದಿಲ್ಲ. 2, ಆತನ ಸಮಾಧಾನದ ಒಪ್ಪಂದ ನಮ್ಮನ್ನು ಬಿಡೋದಿಲ್ಲ. 3ನೇದಾಗಿ, ದೇವರ ಅಗ್ನಿಸ್ತಂಭ, ದೇವರ ಮೇಘಸ್ತಂಭ ನಮ್ಮನ್ನು ಬಿಟ್ಟು ಹೋಗದು. ವಿಮೋಚನಾ ಕಾಂಡ 13ನೇ ಅಧ್ಯಾಯ 22ನೇ ವಾಕ್ಯ, ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ಕರ್ತನು ಇಸ್ರಾಯೇಲರ ಜನರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅವರನ್ನು ಮರಳುಗಾಡಿನಲ್ಲಿ ನಡೆಸುತ್ತಾ ಬಂದನು. ಆಗ ಆತನು ಅವರನ್ನು ಕೈ ಬಿಡದೆ ಅವರ ಮೇಲೆ ಕನಿಕರವುಳ್ಳವನಾಗಿ ಬಿಸಿಲಿನ ತಾಪವು ಅವರಿಗೆ ಸೋಕದಂತೆ ಮೇಘಸ್ತಂಭವಾಗಿದ್ದರು. ಹಾಗೂ ದೇವರು ನೆರಳಾಗಿ ಅವರಿಗೆ ನೆರಳನ್ನು ಕೊಟ್ಟರು. ಆ ಸ್ತಂಭವು ಅವರಿಗೆ ನೆರಳು ಕೊಡುವುದು ಮಾತ್ರವಲ್ಲ, ಮಾರ್ಗದರ್ಶನವಾಗಿ ದಾರಿ ತೋರಿತು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇವತ್ತಿಗೂ ಕೂಡ ಯೇಸು ಸ್ವಾಮಿ ನಮಗೆ ಮೇಘಸ್ತಂಭವಾಗಿದ್ದಾರೆ, ಅಗ್ನಿಸ್ತಂಭವಾಗಿದ್ದಾರೆ. ಆತನು ನಮ್ಮನ್ನು ನಡೆಸ್ತಾರೆ. ಮೇಘಸ್ತಂಭ, ಅಗ್ನಿಸ್ತಂಭ ಅವರನ್ನು ಬಿಟ್ಟು ಹೋಗಲಿಲ್ಲ, ದಿನ ದಿನವೂ ನಡೆಸ್ತು. ಅದೇ ವಿಧದಲ್ಲಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. 4, ದೇವರ ವಾಗ್ದಾನ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಯೆಹೋಶುವ 21:45 ವಾಕ್ಯ ಹೇಳುತ್ತದೆ, ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲವೂ ನೆರವೇರಿದವು. ಧರ್ಮೋಪದೇಶ ಕಾಂಡ 15:16 ಹೇಳುತ್ತದೆ, ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಇಬ್ರಿಯ ಪತ್ರಿಕೆ 10:23 ಹೇಳ್ತದೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಲವಾಗಿ ಪರಿಗ್ರಹಿಸೋಣ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನಮಗೆ ವಾಗ್ದಾನಗಳು ಉಂಟು. ಆದಿಕಾಂಡ 32:10 ವಾಕ್ಯ ನೋಡ್ತೇವೆ, ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. 1 ಅರಸು 5:12 ಹೇಳುತ್ತದೆ, ಯೆಹೋವನು ತಾನು ವಾಗ್ದಾನ ಮಾಡಿದಂತೆ ಸೊಲೊಮೋನನಿಗೆ ಜ್ಞಾನವನ್ನು ಅನುಗ್ರಹಿಸಿದನು.
ಕೀರ್ತನೆ 105:8 ವಾಕ್ಯ ಹೇಳುತ್ತದೆ, ಆತನು ತನ್ನ ವಾಗ್ದಾನವನ್ನು 1000 ತಲೆಯವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಹೌದು ಪ್ರಿಯರೇ, ದೇವರ ವಾಗ್ದಾನ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. 5ನೇದಾಗಿ, ದೇವರ ಆಶೀರ್ವಾದ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಕೀರ್ತನೆ 23:6 ವಾಕ್ಯದಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರ ಆಶೀರ್ವಾದ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇಸ್ರಾಯೇಲ್ ದೇಶವನ್ನು ನೋಡ್ರೆ, ದೇವರು ಆ ದೇಶವನ್ನು ಆಶೀರ್ವಾದ ಮಾಡಿದ್ದಾರೆ. ಆ ದೇಶದಲ್ಲಿ ದೇವರು ಅವರ ಜೊತೆ ಇದ್ದ ಕಾರಣವಾಗಿ ಇವತ್ತು ಪ್ರಪಂಚಕ್ಕೆ ಇಸ್ರಾಯೇಲ್ ದೇಶ ಆಶೀರ್ವಾದವಾಗಿದೆ. ಅದೇ ದೇವರು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ಮಗಳೇ, ನೀನು ಹೋಗುವ ಸ್ಥಳದಲ್ಲೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ. ನಾನು ಆಶೀರ್ವದಿಸುವ ದೇವರು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ನಾನು ಹೇಳಿದೆ, ದೇವರು ನಿಮ್ಮನ್ನು ಕೈ ಬಿಡುವವನಲ್ಲ. ಯಾವ ಕಾರ್ಯಗಳು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ 5 ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ಮೊದಲನೇದಾಗಿ ನಾನು ಹೇಳಿದೆ, ದೇವರ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. 2, ದೇವರ ಸಮಾಧಾನ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. 3ನೇದಾಗಿ ನಾನು ಹೇಳಿದೆ, ದೇವರ ಅಗ್ನಿಸ್ತಂಭವು ಮೇಘಸ್ತಂಭವು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. 4ನೇದಾಗಿ ಹೇಳಿದೆ, ದೇವರ ವಾಗ್ದಾನವು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. 5ನೇದಾಗಿ, ದೇವರ ಆಶೀರ್ವಾದವು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಿಟ್ಟು ಹೋಗದೇ ಇರುವ ಕಾರ್ಯಗಳನ್ನು ಕೊಡುವಂಥ ದೇವರನ್ನು ನೀನು ಬಿಟ್ಟು ಹೋಗಬೇಡ. ಆ ದೇವರನ್ನು ಗಟ್ಟಿಯಾಗಿ ಹಿಡುಕೋ. ಆ ದೇವರ ಬಳಿಯಲ್ಲಿ ಬಂದು ಮೊರೆ ಇಡು. ಆ ದೇವರಿಗೆ ನಿನ್ನ ಎಲ್ಲ ಸಂಗತಿಗಳನ್ನು ಹೇಳು. ದೇವರು ನಿಶ್ಚಯವಾಗಿ ನಿನ್ನನ್ನು ಆಶೀರ್ವಾದ ಮಾಡುವನು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಲೋಕದಲ್ಲಿ ಯಾವುದೂ ಸ್ಥಿರವಲ್ಲಪ್ಪ, ಯಾರೂ ಸ್ಥಿರವಲ್ಲ. ಎಲ್ಲರೂ ಕೈ ಬಿಡಲ್ಪಡುವವರೇ, ಎಲ್ಲರೂ ಕೈ ಬಿಟ್ಟು ಹೋಗುವವರೇ. ಆದರೆ ನೀನು ನಮ್ಮನ್ನು ಕೈ ಬಿಡದ ದೇವರು ಸ್ವಾಮಿ. ಯೆಹೋಶುವನಿಗೆ ವಾಗ್ದಾನ ಮಾಡಿದಂತೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ ಹಾಗೆ ದೇವರೇ, ನಿನ್ನ ಮಕ್ಕಳನ್ನು ತೊರೆಯದೆ ಕೈ ಹಿಡಿದು ನೀವು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆ ನಮ್ಮ ಜೊತೆಯಲ್ಲಿರಲಿ, ನಿನ್ನ ಸಮಾಧಾನದ ಒಪ್ಪಂದ ನಮ್ಮ ಜೊತೆಯಲ್ಲಿರಲಿ, ನಿನ್ನ ವಾಗ್ದಾನ ನಮ್ಮ ಜೊತೆಯಲ್ಲಿರಲಿ. ಇಸ್ರಾಯೇಲರನ್ನು ಹೇಗೆ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ನಡೆಸಿದ್ರೋ ಹಾಗೆ ನಮ್ಮನ್ನು ನಡೆಸ್ರಿ. ನಿಮ್ಮ ಆಶೀರ್ವಾದ ನಮ್ಮನ್ನು ಬಿಟ್ಟು ಹೋಗಬಾರ್ದು ಸ್ವಾಮಿ. ಸದಾಕಾಲವು ನಿಮ್ಮ ಆಶೀರ್ವಾದ ದೇವ ಮಕ್ಕಳ ಮೇಲೆ ನೆಲೆಯಾಗಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಈ ವಿಡಿಯೋನ ವೀಕ್ಷಿಸ್ತಾ ಇರುವ ಪ್ರತಿಯೊಬ್ಬರ ಮೇಲೆ ಈಗಲೇ ದೇವರ ಆಶೀರ್ವಾದವು ಸುರಿಸಲ್ಪಡಲೆ. ಅವರ ಜೀವಿತದಲ್ಲಿ ಒಂಟಿತನದ ಅನುಭವಗಳು, ಕೈ ಬಿಡಲ್ಪಟ್ಟಂಥ ಅನುಭವಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ಲಪ್ಪ. ನನ್ನ ಜೊತೆ ಯೇಸು ಇದ್ದಾರೆ, ದೇವರು ಇದ್ದಾರೆ, ನನಗಾಗಿ ಎಲ್ಲವನ್ನು ಮಾಡುವನು ಎಂಬಂಥ ಒಂದು ಆಶ್ವಾಸನೆಯನ್ನು ನಿನ್ನ ಮಕ್ಕಳಿಗೆ ಕೊಡ್ರಿ. ನಿನ್ನ ನಾಮದಲ್ಲಿ ನಿನ್ನ ಜನರನ್ನು ನಾವು ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ಆಶೀರ್ವದಿಸ್ರಿ, ಬಲಪಡಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಮೈ ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.